ಸಾರ ನಾನು ಹೇಳ್ಕೊಡ್ತೀನಿ ಮಾಡು. ನಾನು ಕಾಲೇಜ್ ಜಾಯ್ನ್ ಆಗು ಐಫೋನ್ ಕೊಡ್ತೀನಿ ಹೇಳಿದೆ ತಾನೆ. ಫೀಸ್ ಕಟ್ಟೋದ್ ಬೇಡ ಅಂದ್ರೆ ಐಫೋನ್ ಕೊಡಿಸ್ತೀನಿ. ನಮ್ ಕಾಲೇಜಲ್ಲೇ ಇರ್ಬೇಕು ಅಂದ್ರಲ್ಲ ಅದು ಖುಷಿ ಆಯ್ತು. ನನ್ ಮಕ್ಳು ಇಬ್ರು ಒಳ್ಳೆಯವ್ರೆ. ಈ ವಿಷಯದಲ್ಲಿ ನನ್ ಮಕ್ಳು ಇಬ್ರು ಬೆಳೆದಿರೋದಿಲ್ಲಿ ಕೇರಳ ಹೋಗ ಅಂತ ಕೇಳ ಆ ಮಟ್ಟಿಗೆ ಬೆಳೆದಾಗ ಅವೆಲ್ಲ ಕಾಣಿಸ್ತಾರೆ. ನಾವ್ ಈಗ ಸದ್ಯ ಮಿಡಲ್ ಕ್ಲಾಸ್ ಹೊಟ್ಟೆ ಇಸ್ಕೊಂಡಿರೋ ಊಟ ಹಾಕೋದು ಅವನೇ ಕಾಣ ಟಕ್ಕಂತ ಅಡಿಗೆ ಮಾಡೋದು ಅದೇ ನಾವು ಹೊಟ್ಟೆ ಇಸ್ಕೊಂಡಿದ್ದೆ. ಸೊ ಈ ಒಂದು ಚಟ್ನಿ ಮಾಡೋದಕ್ಕೆ ನಾನು ಹಾಕಿರೋ ಎಫರ್ಟ್ ಮಮ್ಮಿಗೆ ಇಷ್ಟ ಆಗಿದೆಯಲ್ಲ ಕೇಳೋಣ. ಮಮ್ಮಿ ಅವತ್ತು ಎಫರ್ಟ್ ಚೆನ್ನಾಗಿದೆ. ಇಂಥ ಮಗ ನೀನ್ ಸಿಗ್ತಾ ಇರ್ಬೇಕಲ್ಲ, ಪುಣ್ಯ ಮಾಡಿದ್ಯಲ್ಲ, ಅದೃಷ್ಟ ಮಾಡಿದ್ಯಲ್ಲ. ಗೈಸ್ ನಿಮ್ಮನೆಲ್ಲೂ ನೀವು ಮಕ್ಕಳಾಗಿ ಪ್ಯಾರೆಂಟ್ಸ್ಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಸಪೋರ್ಟಿವ್ ಆಗಿರ್ಬೇಕು. ಅಟ್ಲೀಸ್ಟ್ ಬಂಧುಗಳೇ ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಗೈಸ್ ಇವತ್ತು ನನ್ನ PUC ಫ್ರೆಂಡು ಮೇ ಬಿ ಅರೌಂಡ್ ಒಂದು 4 ಇಯರ್ಸ್ 4 ಇಯರ್ ಇವಾಗ 4 ಇಯರ್ಸ್ ದಾಟ್ಬಿಟ್ಟಿದೆ. ಇವತ್ತು ಅವನ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆ ಕಡೆ ನಾನು ಆ ಕಡೆಗೆ ಹೋಗ್ತೀನಿ. ಲೆಕ್ಕಕ್ಕೆ ಅವನು ಈ ಕಡೆನೋ ಎಲ್ಲೋ ಇರಬೇಕು. ಬಸ್ ಸ್ಟ್ಯಾಂಡ್ ಅಂತ ಹೇಳಿದ ಬಸ್ ಸ್ಟಾಪ್ ಆ ಕಡೆ ಇದೆ. ಓ ಮುಖ ಓಕೆ, ಮುಖ ತೋರಿಸ್ಕೊಳಕ್ ಇಷ್ಟ ಇಲ್ಲ ಅನ್ಸುತ್ತೆ ಅವನಿಗೆ. ಇಟ್ಸ್ ಓಕೆ ಅವರಿಗೆ ಮಚ್ಚ ಯಾರು ಇರ್ಲಿ ಬಾರ ರೇ. ಆಗಸ್ಟ್ ಬರ್ತಿದ್ದಂಗೆ ದೇಶಭಕ್ತಿ ಜಾಸ್ತಿ, ಅಪ್ರೂಪ ಆಗ್ತಿದ್ದಂಗೆ ನನ್ನ ಫ್ರೆಂಡ್ ಸಿಗೋದು ಕಮ್ಮಿ. ಅಯ್ಯೋ ಮುಖನೇ ತೋರಿಸಲ್ಲ ಮಚ್ಚ. ನಾನು ಅಪ್ರೂಪಕ್ಕೆ ಅಂದ್ರೆ ಇಡ್ಲಿ ವಡೆ ತಿಂತೀನಿ. ನೀನೇ ಅಂತಿದ್ಯಾ ಮಚ್ಚ? ನಾವು ಶ್ರಾವಣ ಬರೀ ನಾನ್ ವೆಜ್ ವೆಜ್ಜೋಳ ನಿಮ್ಮ ಮನೇಲಿ ನೋಡ್ತಾರಲ್ಲ. ಮಚ್ಚ ಶ್ರಾವಣ ಮಾಸ ಅಂತ ನಾನು ಬರೀ ಇಡ್ಲಿ ವಡೆ ತಿಂತೀನಿ. ನೀನೇ ಅಂತಿದ್ಯಾ ಮಚ್ಚ? ನಾನು ಸಾಂಬಾರ್ ಚಟ್ನಿ ತಿಂತಿದ್ ಮಗ. ಸಾಂಬಾರ್ ಚಟ್ನಿ ಸರಿ ಬಾ ಮಚ್ಚ. ನೋಡಿ ಗೈಸ್, ನನ್ನ ಬಹು ನಿರೀಕ್ಷಿತ ಅಭಿಮಾನಿ ನನ್ನ ಚಿತ್ರೀಕರಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಹೇಗಿದೆ ಅನುಭವ? ಸ್ಟೋರಿಗ ಓಕೆ, ಅದು ನೀನ್ ಪರ್ಸನಲ್ ಇದ್ರಲ್ಲಿ ಹಾಕು. ಗೈಸ್ ಸುಮ್ನೆ ಹೇಳಿಲ್ಲ, ನಿಜವಾಗ್ಲೂ ಬಾರೋ ಗಂಡ್ಮಕ್ಳ ತವರು ಅಂದ್ಬಿಟ್ಟು ಮಳೆ ಬರ್ತೈತ್ ನೋಡಿ. ಇವಾಗ ಸೇಫ್ಟಿಗೆ ಅಂದ್ಬಿಟ್ಟು ನಾವು ಭಾರತ ಬಂದಿದ್ವಿ. ನಿಜವಾಗ್ಲೂ ಬಾರೋ ಗಂಡ್ಮಕ್ಳ ತವರು. ನನಗೆ ಅರ್ಜೆಂಟ್ ಏನಿಲ್ಲ, ನಾನು ಇಲ್ಲೇ ಇರ್ತೀನಿ. ಇಟ್ಸ್ ಓಕೆ ಮಚ್ಚ, ನೈಸ್ ಟು ಮೀಟ್ ಯು. ಹಾ ಎಲ್ಲ ಕಡೆ ಮುಖ ಮುಚ್ಕೊಂಡ್ಬಿಡು ಮಚ್ಚ ನೀನು. ಸರಿ ಚೆನ್ನಾಗಿರ್ಬೋದು. ಲೇ ನೀನ್ ಸೂಪರ್ ಆಗಿದ್ಯಾ ಕಣ. ಹೇಳ್ತ್ಯಾ ಏನಮ್ಮ ಇಷ್ಟ ಚೆನ್ನಾಗಿದೆ. ಏನ್ ಸ್ಪೆಷಲ್ ನಾಳೆ? ನಾಳೆ ಇಲ್ಲ, ನಾಳದ್ದು ಗ್ರೂಪ್ ರೇಷನ್. ನಾಳಿದ್ದಕ್ಕ ಇದು ಮಂಜು ಹಾಕಿದ್ದು ಸೂಪರ್ ಆಗೈತೆ. ನಾನ್ ಬಿಡಿಸಿದ್ರು ಇಷ್ಟು ಚೆನ್ನಾಗಿ ಬರಲ್ಲ. ಮೆಹಂದಿನೇ ಹಾಕ್ಸ್ಕೊಂಡಿದ್ದಿಲ್ಲ, ಏನೋ ಅಪರೂಪಕ್ಕೆ ಹಾಕೊಳೆ. ಗೈಸ್ ನೋಡಿ, ನಮ್ಮಮ್ಮ ಕೈಗೆ ಮೆಹಂದಿ ಎಲ್ಲ ಹಾಕೊಂಡ್ಬಿಟ್ಟು ಮಂಜು ಅಕ್ಕಲ್ಲಿ ಹಾಕಿದ್ದು. ಎಷ್ಟು ಚೆನ್ನಾಗಿ ಹಾಕವ್ರೆ ಅಂದ್ರೆ ಅಷ್ಟು ಚೆನ್ನಾಗಿ ಹಾಕವ್ರೆ. ಇಷ್ಟು ಚೆನ್ನಾಗಿ ಹಾಕಿದ್ರೆ ಅಂತ ಹೇಳಿದ್ರೆ ತಪ್ಪ ಮಾಡ್ಬಿಟ್ಟೆ ಅನ್ಸುತ್ತೆ. ಏನಮ್ಮ ಇವಾಗ ಅಡಿಗೆ ಮಾಡ್ಕೊಡು? ಅಡಿಗೆ ಮಾಡ್ಕೊಡು ಅಂತ ಕೇಳ್ತಿದ್ದೆ. ಇವಾಗ ಏನ್ ಮಾಡಿದೀನಿ? ಸಾರ ನಾನು ಹೇಳ್ಕೊಡ್ತೀನಿ ಮಾಡು. ಅಕಸ್ಮಾತ್ ಮಾಡಿದ್ರೆ ಏನ್ ಕೊಡ್ತೀಯಾ? ಏನ್ ಬೇಕು? ಹೊಸ ಐಫೋನು. ಕರೆಕ್ಟ್ ಐಫೋನು. ಏನಂದೆ ಅವತ್ತು? ಕಾಲೇಜಿಗೆ ಜಾಯ್ನ್ ಆಗು ಐಫೋನ್ ಕೊಡ್ತೀನಿ. ಆ ಕಾಲೇಜ್ ಜಾಯ್ನ್ ಆಗು ಐಫೋನ್ ಕೊಡ್ತೀನಿ ಹೇಳಿದೆ ತಾನೆ. ಫೀಸ್ ಕಟ್ಟೋದ್ ಬೇಡ ಅಂದ್ರೆ ಐಫೋನ್ ಕೊಡ್ತೀನಿ. ಏನ್ ಅಲ್ಲಮ್ಮ, ಈ ಫೀಸ್ ಬಗ್ಗೆ ಇವಾಗ ಮಾತಾಡ್ತಾ ಇದ್ದೆ. ನೀನು ಅವತ್ತು ಹೇಳಿದ್ದೇನಮ್ಮ ನೀನು? ಏನಂತ? ಅವತ್ ಕಾಲೇಜ್ ಜಾಯ್ನ್ ಆಪಲ್ ತಿನ್ನು ಅಂದೆ. ಆಪಲ್ ಫೋನ್ ಕೊಡಿಸ್ತೀನಿ ಅಂತ ಹೇಳಿಲ್ಲ ಯಾವತ್ತನ್ನು. ಎಂತ ದೊಡ್ಡ ವಿಷಯ ಹೇಳಿ ಹೋಗ್ತಿದ್ದಾನೆ. ನಾನು ಇನ್ನು ಫಸ್ಟ್ ಕಾಲೇಜ್ ಜಾಯ್ನ್ ಆಗಿ ಕೊಡ್ತೀನಿ ಅಂತ ಹೇಳಿಲ್ಲ. ಏನಂತ? ಕಾಲೇಜ್ ಜಾಯ್ನ್ ಆಗು ಅಂದೆ. ನೀನೆಲ್ಲಿ ಜಾಯ್ನ್ ಆದೆ? ನಾನು ಹೇಳ್ದಂಗೆ ನಾನೇ ಬಂದು ಒತ್ತಾಯ ಮಾಡಿ ಹಿಂಸೆ ಮಾಡಿ ನೀನ್ ಹೇಳೋದಕ್ಕೆ ಜಾಯ್ನ್ ಆಗಿರೋ ಕಾಲೇಜ್ ಅಮ್ಮ ಅದು. ನಾನು ಹೇಳಿದ್ದಕ್ಕೆ ನೀನ್ ಜಾಯ್ನ್ ಆಗಿಲ್ಲ ಸ್ವಾಮಿ. ನಿಮ್ ಪ್ರಿನ್ಸಿಪಲ್, ನಿಮ್ ಫಾದರ್ ಎಲ್ಲ ನಿನ್ನ ಬಿಟ್ಕೊಡಕ್ ಮನ್ಸ್ ಬರ್ದಿರಾ ಇರಿಸ್ಕೊಂಡಿದ್ದಕ್ಕೆ ಅಲ್ಲಿ ಇದ್ಯಾ? ಇಲ್ಲಾಂದ್ರೆ ನಾವ್ ಹೇಳಿದ ಮಾತಿಗೆ ನೀನು ತಕ್ಕಂತ ಅವ್ ಇರ್ಲಿ ಬಿಡಮ್ಮ ನೀನ್ ಹೇಳ್ಬಿಟ್ಟಿದ್ಯಾ ಅಂತ ಹೋಗಿ ಜಾಯ್ನ್ ಆಗಿರ್ಲಿಲ್ಲ. ಅಲ್ಲ, ಆ ಕಡೆ ಒಂದು 4-5 ಟೀಚರ್ ಏನೋ 1-2 ಒಳ್ಳೆ ಮಾತುಗಳು ಆಡ್ಬಿಟ್ರು ಅಂತ ಒಮ್ಮೆ ಕನ್ವಿನ್ಸ್ ಆಗಿ ಕಾಲೇಜಿಗೆ ಜಾಯ್ನ್. ಹೌದು, ವಿಜಿ ಸರ್ ಎಲ್ಲ ಫೀಸ್ ಕಮ್ಮಿ ಮಾಡದೇ ಇರ್ಬೋದು, 10,000 ಜಾಸ್ತಿ ಮಾಡೋರೆ. ಏನ್ ಮಾಡಕ್ಕಾಗಲ್ಲ, ಇನ್ಸ್ಟಾಲ್ಮೆಂಟ್ ಕೊಟ್ಟಾರಲ್ಲ. ಇನ್ಸ್ಟಾಲ್ಮೆಂಟ್ ಚೆನ್ನಾಗಿ ಓದು, ಅದೇ 10,000 and 20,000 ಸಂಪಾದನೆ ಮಾಡ್ಬೋದು. ಸರಿ ಬಾ,
ಎದ್ಬ ಇವಾಗೇನೋ ಅಡಿಗೆ ಮಾಡ್ಬೇಕು. ಹೌದು, ಮಾಡ್ಕೊಟ್ರೆ ಏನ್ ಮಾಡ್ತೀಯ ಅಂತ ಹೇಳಲೇ ಇಲ್ವಲ್ಲ, ಏನ್ ಕೊಡ್ತೀಯ ಅಂತ ಹೊಟ್ಟೆ ತುಂಬಾ ಊಟ ಮಾಡ್ತೀಯ. ಅದೇ ಮನುಷ್ಯನಿಗೆ ಬೇಕಾಗಿರೋದು. ಊಟ ಇಲ್ಲ ಅಂದ್ರೆ ನೀವ್ ಏನ್ ಮಾಡಿದ್ರು ವೇಸ್ಟ್. ನಾವು ಬಾಯಿ ಮುಚ್ಕೊಂಡಿದೀವಿ. ಸ್ವಲ್ಪ ಸ್ಪೆಷಲ್ ಆಗಿ ಏನಾದ್ರು ಹೇಳು, ಏನಾದ್ರು ಕೊಡಿಸ್ತೀಯಾ? ಏನ್ ಕೊಡ್ಸೋಣ? ನೀನಾದ್ರೂ ಇಲ್ಲದೆ ಇರೋದು ಸರಿ, ಒಂದು ಡ್ರೋನ್ ಸಂಜೆ ಕೇಳ್ಬೇಕು. ಅವಳದ್ರೂ ಇಲ್ಲ ಡ್ರೋನ್. ಅಲ್ಲ, ಅವಳು ಎಷ್ಟೋ ಸರಿ ಏನೋ ಹೇಳ್ತಿರ್ದಾಗ ಏನೋ ಕೊಡಿಸ್ತೀನಿ ಅಂತಲ್ಲ, ಏನ್ ಕೊಡ್ಸೋಳೆ? ಅದ್ಯಾವ್ದೋ ಗೇಮ್ ಮಾಡಿದ್ರೆ ಅದ್ರಲ್ಲಿ ಏನೋ ಐಫೋನ್ ಏನೋ ಕೊಡಿಸ್ತೀನಿ, ಐಫೋನ್ ಕೊಡಿಸ್ತೀನಿ ಅಂತಾನೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು. ಅಲ್ಲಪ್ಪ, ಇನ್ನೊಂದೇನೋ ಹೇಳಿದ್ರಲ್ಲ, ಟ್ರೈಪಾಡ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದ. ಒಂದ್ ಸ್ಟ್ಯಾಂಡ್ ಕೊಡಿಸ್ತೀನಲ್ಲ, ಅದು ಕೊಡ್ಸಿಲ್ಲ ಇನ್ನು. ಅವಳು ಕೇಳು, ಕೊಡ್ಸಾಳೆ. ಸೊ ಇವಾಗ ಏನ್ ಕೊಡ್ಸಲ್ಲ ನೀನು? ಸಂಜೆ ಕೇಳ್ಬೇಕು. ನೋಡಿ ಗೈಸ್, ನಮ್ಮ ಎಷ್ಟು ಇವತ್ತು ತಲೆನೋವಾಗೈತೆ. ನಾನು ಅದನ್ನ ಒಂಚದ ಈಗ ನಿನ್ಗೆ ಅದನ್ನ ಕೊಡ್ಸ. ಸರಿ, ಫೀಸ್ ನಾನು ನೋಡ್ಕೊಂತೀನಿ. ಐಫೋನ್ ನೀನ್ ಕೊಡಿಸ್ತೀಯಾ? ಫೀಸ್ಗಿಂತ ಡಬಲ್ ರೇಟ್ ಐಫೋನ್. ಹಂಗಾರೆ ಬೇಡ, ಐಫೋನ್ ಎಲ್ಲ ಚೆನ್ನಾಗಿಲ್ಲ. ಅಯ್ಯೋ ಐಫೋನ್ ರೇಟ್ ಕೇಳಿದ ತಕ್ಷಣ ಐಫೋನ್ ಚೆನ್ನಾಗಿಲ್ಲ ಅಂತಾರ ನಮ್ಮ ಮಮ್ಮಿಗೆ. ಏನ್ ಹೇಳ್ತೀರಾ ಗೈಸ್ ನೀವು? ಸರಿ, ಡ್ರೋನ್ ಫೀಸ್ ಅಲ್ಲಿ 1/4 ರೇಟ್ ಅದು. ಇವಾಗ ಏನಕ್ಕೋ ನಿನ್ ಎಜುಕೇಶನ್ ಕಂಪ್ಲೀಟ್ ಆಗ್ಬೇಕು. ನಿಮ್ಗೆ ಡ್ರೋನ್ ಐಫೋನ್ ಎಲ್ಲ ಕೊಡ್ಸಿದ್ರೆ ಆಮೇಲೆ ಮತ್ತೆ ತಿರ್ಗಾ ಅದೇ ಟೈಮ್ ತಗೊಂತೀರಾ, ತಿರ್ಗಾ ಅಟೆಂಡೆನ್ಸ್ ಹೋಗತ್ತೆ, ತಿರ್ಗಾ ಬಂದು ಅವ್ರು ಕಾಲ್ ಹಿಡಿತಾರೆ. ನಾನು ಯಾರು ಕಾಲ್ ಹಿಡಿತೀನಿ ನನಗೆ ಗೊತ್ತು. ಫೀಸ್ ಕಾಲೇಜ್ ಹೋಗಕ್ಕೆ ನಿನ್ ಕಾಲ್ ಹಿಡಿದಿದ್ದಾಯ್ತು, ಫೀಸ್ ಕಟ್ಟಕ್ಕೆ ಯಾರ ಕಾಲ ಹಿಡಿಬೇಕು? ಯಾರ ಕಾಲ ಯಾಕೆ ಹಿಡಿತೇನೆ? ದುಡ್ಡೇನು ಫ್ರೆಂಡ್ ಹೊಡಿಯೋಣ? ನನ್ ಕಾಲ ಹಿಡ್ದಾನೆ, ನಾನ್ ನಿನ್ ಕಾಲ ಹತ್ರ ಬಿದ್ದಿದ್ದೆ ಅವತ್ತು. ಎಲ್ಲಿ ಬಿದ್ದಿದ್ದೆ? ಅಂತಾನೆ ತೆಜು ಪ್ಲೀಸ್ ಪ್ಲೀಸ್ ಅಂತ ಅಷ್ಟು ಕೇಳ್ಕೊಂಡೆ ನಿನ್ನ. ಹೌದಮ್ಮ ನಿನ್ ಮಾತಿಗೆ ನಾನಲ್ಲ, ಅಲ್ಲಿ ಫಾದರೇ ಕರ್ಗೋಗ್ಬಿಟ್ಟು ಕೊಡೋದೇ ಇಲ್ಲ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ರಲ್ಲ, ಆವಾಗ ನಿನ್ ಮುಖದಲ್ಲಿ ಖುಷಿ ನೋಡ್ಬೇಕು. ನನ್ ಮಗದಲ್ಲಿ ಖುಷಿ ಇಲ್ಲ. ಖುಷಿ ಏನ್ ಗೊತ್ತಾ, ನನ್ ಮಗ ಯಾರ ಕೈಲೂ ಕೆಟ್ಟವನು ಅನ್ಸ್ಕೊಂಡಿಲ್ಲಲ್ಲ, ಎಲ್ಲರೂ ನೀನ್ ಇಷ್ಟಪಟ್ಟು ನೀನ್ ಇರ್ಲೇಬೇಕು, ನಮ್ ಕಾಲೇಜಲ್ಲೇ ಇರ್ಬೇಕು ಅಂದ್ರಲ್ಲ, ಅದು ಖುಷಿ ಆಯ್ತು. ಅದು ಖುಷಿ ಆಯ್ತು. ಎಂತ ಅದು ನಾನು ಯಾವ ಕಡೆ ಹೋದ್ರು ಒಂದ್ ಒಳ್ಳೆ ಹೆಸರು ಮೇಂಟೈನ್ ಮಾಡ್ತೀನಿ, ಆಯ್ತಾ? ನಾನು PUC ಕಾಲೇಜಲ್ಲಿ ಕೇಳು, ಸ್ಕೂಲಲ್ಲಿ ಕೇಳು, ಎಷ್ಟು ಒಳ್ಳೆ ಹುಡುಗ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ನನ್ ಮಕ್ಳು ಇಬ್ರು ಒಳ್ಳೆಯವ್ರೆ. ಈ ವಿಷಯದಲ್ಲಿ ನನ್ನ ಮಕ್ಕಳು ಇಬ್ರು ಒಳ್ಳೆಯವ್ರೆ. ಅದೇ ನಾನು ಹೇಳಿದ್ದಲ್ಲ, ಇವತ್ತು ಬಾಳ ಹತ್ರ ಹೋಗ್ಬಿಟ್ಟು ಎಣ್ಣೆ ಹೊಡಿ. ಎಂತ ಒಳ್ಳೆ ಮಕ್ಳಲ್ವಾ? ನಾನು ಎಣ್ಣೆ ಹೊಡಿಬೇಕಂದಿಲ್ಲಪ್ಪ, ಮಳೆ ಬರ್ತಾ ಇತ್ತು. ಎಣ್ಣೆ ಹೊಡಿಯೋಣ ಅಂದ್ರೆ ಮನೇಲಿ ಇಬ್ರು ಮನೇಲಿ ಸ್ಟ್ರಿಕ್ಟ್ ಅಂತ ಹೇಳಿದೆ. ಸ್ಟ್ರಿಕ್ಟ್ ಆಗಿಲ್ಲ ಅಂದ್ರೆ ಎಣ್ಣೆ ಹೊಡೆದ್ಬಿಡೋದ? ಅಷ್ಟು ಕೇಳಿಸ್ಕೊಂಡ್ಬಿಟ್ಟ? ನಾಯ್ಸಲ್ಲಿ ಕೇಳಿಸಲ್ಲ ಅಂತ ಅನ್ಕೊಂಡಿದ್ದೆ, ಕೇಳಿಸ್ಬಿಡ್ತಾ? ನಾನಿನ್ನು ಚಿಕ್ಕ ಹುಡುಗ. ಒಂದ್ಸರಿ ನೋಡಿ ಓಪನ್ ಮಾಡಿ. ಅಂದ್ರೆ ಆಲ್ರೆಡಿ ಎಣ್ಣೆ ಹೊಡಿಯಕ್ ರೆಡಿ ಇದ್ದೀರಾ? ಇಲ್ಲ ಹಂಗಲ್ಲಪ್ಪ, ನಾವು ನಮ್ ಕಂಟ್ರೋಲ್ ಇದೀವಿ. ಸುಮ್ನೆ ನಿಮ್ನ ನೆಪ ಹೇಳ್ತಾ ಇವ ಅಷ್ಟೇ. ಬಿಕಾಸ್ ಫ್ರೆಂಡ್ಸ್ ಎಲ್ಲ ಕೇಳಿದಾಗ ನಮ್ಮ ಅಮ್ಮ ಬಿಡಲ್ಲ ಅಂತ ಹೇಳಿದ್ರೆ ಒಂಥರ ಅದು ನಂಬಲ್ಲ. ಅದೇ ನೀನ್ ಹೊಡೆದಿರೋದು ನಿನ್ನ ಇವಾಗ ಇಷ್ಟು ಕೋಪ ನಿನ್ನಲ್ಲಿ, ಇದನ್ನ ತೋರಿಸ್ಬಿಟ್ಟು ಅಮ್ಮ ಪಕ್ಕ ಹೊಡಿತಾರೆ ಅಂತ ನಂಬಿಡ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ನಿನ್ನ ಸೇಫ್ಟಿಯಾಗಿ ಬೆಳೆಸ್ಕೊತಾ ಇದೀನಿ. ಹೋಟೆಲ್ ಬಳಸ್ಕೊಂತಿದ್ಯಾ? ಸೇಫ್ಟಿ ಆಗೋ ಗಿಫ್ಟಿ ಆಗೋ ಹೋಟೆಲ್ ಬಳಸ್ಕೊಂತ. ಇವಾಗ ಏನ್ ಮಾಡ್ಬೇಕು ಹೇಳು? ಅಲ್ಲಿ ಎತ್ತಿಕ್ಬಿಟ್ಟು ಸಾರು ಮಾಡ್ಬೇಕು. ಕಾಯಿ ತುರಿ ಸಾರು ಮಾಡ್ಬೇಕಲ್ಲ, ಕಾಯಿ ಚಟ್ನಿ ಮಾಡೋಣ. ಕಾಯಿ ಚಟ್ನಿ ಮಾಡ್ಬೇಕು. ಇವಾಗ ಚಟ್ನಿ ಮಾಡಕ್ ನಾನು ಬಳಸ್ಕೊಂತ ಇದ್ದೆ. ಸರಿ, ನಿನ್ ಕೈಲಿ ಇವಾಗ ಫೋನ್ ಹಿಡ್ಕೊಳಕ್ ಆಗುತ್ತಾ? ಆಗಲ್ಲ. ಫೋನ್ ಹಿಡ್ಕೊಳಕ್ಕೂ ಆಗಲ್ಲ. ಗಲೀಜಾಗ ಎಂತ ಕಂಡೀಷನ್ ಆಗಿದೆ ಮಮ್ಮಿ ಕೈಲಿ. ನಾನು ಅಡಿಗೆ ಮಾಡ್ಕೊಡ್ತೀನಿ, ಜಸ್ಟ್ ಒಂದು ಫೋನ್ ಹಿಡ್ಕೊಂಡ್ರು ಕೂಡ ಒಂದು ಫೋನ್ ಹಿಡ್ಕೊಂತ ಇಲ್ಲ. ಇಂಥ ಮಮ್ಮಿ ಎಲ್ರಿಗೂ ಇರಲ್ಲ. ನನಗ್ ಸಿಕ್ಕಿದ್ದಾರೆ ಅಂದ್ರೆ ನನ್ನ ಪುಣ್ಯ, ಅದು ನನ್ನ ಭಾಗ್ಯ, ಅದು ಐ ಲೈಕ್ ಇಟ್, ಐ ಅಪ್ರಿಶಿಯೇಟ್ ಇಟ್. ಬ್ಯಾಕ್ ಟು ವರ್ಕ್. ಏನೋ ಒಂದೊಳ್ಳೆ ಕಾಯಿ, ಆಮೇಲೆ ಕ್ಲೋಸ್ ಮಾಡ, ಆಮೇಲೆ ಹೇಳ್ತೀನಿ. ಬೇಗ ಒಣಗಿದ್ರೆ ಓಹೋ ಬೇಗ ಒಣಗ್ಲಿ ಅಂತ ಸ್ಟವ್ ಪಕ್ಕನೆ ಮೇನ್ ಕಣಿರೋ ಕೈ ಕಂಡಿದ್ದಮ್ಮ. ಪಟ್ಟಂತ ಒಣಕೊಂಡ ತಕ್ಷಣ ತೊಳ್ಕೊಂಡು ನಾನೇ ಮಾಡ್ಕೊಡ್ತೇನೆ. ಓಕೆ, ಇವಾಗ ಕಾಯಿ ತೊಳಿಬೇಕಾ? ಹೌದು, ಕಾಯಿ ತೊಳ್ಕೊಬೇಕು ಫಸ್ಟ್. ಕಾಯಿ ತೊಳ್ಕೋಬೇಕಾ? ತೊಳೆದಿರೋ ಕಾಯಿನಲ್ವ ತಿಕ್ಕಿರೋದಾ? ಕಾಯಿ ತೊಳ್ಕೊ. ಏನ ಸ್ವಲ್ಪ ಸರಿ, ತೊಳಿತೀನಿ ತೊಳಿ. ನಾಳೆ ಏನ್ ಕೆಲಸ? ನಾಳೆ ಇಷ್ಟಕ್ಕೆಲ್ಲ ಪೂಜೆ ನಡೀತೈತೆ ಅವ್ರ ಮನೇಲಿ. ಕೆಲಸ ಇದ್ದಾಗ ಹೋಗಿ ಮಾಡ್ಕೊಡ್ರಿ. ಯಾವಾಗ ಹೆಂಗ್ ಕೆಲಸ ಆಗತ್ತೆ ಅಂತ ಗೊತ್ತಿಲ್ಲ. ಸರಿ, ನಾವು ಹೋಗಿ ಮಾಡ್ಬೇಡ್ವಾ? ಅವ್ರು ಬಂದ್ ನಮ್ಮ ನಾಳೆ ಇಷ್ಟೊತ್ತು ಪೂಜೆ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತೆಲ್ಲ ಮಾಡ್ಲಿ, ಅರ್ಧ ಪೂಜೆ ಆಗಿರುತ್ತೆ. ಸರಿ ಆಯ್ತು, ಕಾಯಿ ತೊಳಿತೀನಿ. ನೆಕ್ಸ್ಟ್ ತುರ್ಕೋಬೇಕು. ನಮ್ಮ ಮನೆಯ ಕಾಯಿ ತುರಿಯೋದ್ರಲ್ಲಿ ದೊಡ್ಡಮ್ಮ ಕಾಯಿಸಿದ್ದು. ಇದು ಬಿಟ್ರು ಚಿಕ್ಕಮ್ಮ ಅಂತ ಒಂದಿತ್ತು, ಆ ಚಿಕ್ಕಮ್ಮ ಈಗಿಲ್ಲ. ಇವಾಗ ಮಾಡಿ ಮೇಲೆ ಆಯ್ತಾ? ಇವಾಗ ಈ ದೊಡ್ಡಮ್ಮನ್ ಬಳಸಿ ಕಾಯಿ ತುರಿಬೇಕು. ಎಲ್ಲೇ ಬರೀ ಒಣಗೋಗ್ತಿದೆ ಅಲ್ಲ? ಯಾಕೆ ಮಮ್ಮಿ ಮನೇಲಿ ಇರ್ತೀಯಾ? ಗಿಡ ನೋಡ್ಕೊಳಕ್ಕಾಗಲ್ಲ? ಸರಿ ಬಿಡು.
ಇಲ್ಲ ನೀರು ಮಣ್ಣ ನೀರು ಇದ್ದಂಗಿದೆ ಸರೋಗುತ್ತೆ. ಬೆಳಕು ಬೇಕೇನೋ ಇದಕ್ಕೆ. ನೋಡಿ ಚೆನ್ನಾಗಿ ಬಂದಿದೆ, ಎರಡೈತೆ. ಹಾಂ, ಬಿಸಿಲು ಬೇಕು. ಹೂವು ಬಿಡ್ತೈತಲ್ಲ ಇದು? ಹೂವು ಬಿಟ್ಟಿದೆ, ಬಿಸಿಲು ಬೇಕು. ಅಂದರೆ ಒಂದು ಸ್ವಲ್ಪ ಹೊತ್ತನ ಬೆಳಗ್ಗೆ ಬಿಸಿಲು ಇಕ್ಬೇಕು. ಸರಿ ಬಾ, ನಾವು ಅಡುಗೆ ಮಾಡೋಣ. ಅದಕ್ಕೆ ನಾನು ಬೆಳ್ಕೊಳ್ಳೋದು. ನಾನು ಇದ್ದಾಗೆ ಏನಾದ್ರು ಲೈಫ್ ಸೆಟ್ಲ್ ಮಾಡ್ಕೊಂಡು ಮಜಾ ಬೇಕು ಅಂತ ನಾವು ಎಲ್ಲ ಕೆಲಸನೂ ಅಷ್ಟೇ. ಸೊ ನೀನು ಇದ್ದಂಗೆ ನಾನು ಸೆಟ್ಲ್ ಆಗಬೇಕು ಅಂತ ಇಲ್ಲ. ಎಜುಕೇಶನ್ ಸೆಟ್ ಆಗಬೇಕು ಅಂದ್ರೆ ಮದುವೆ ಆಗ್ಬೇಕಾ? ಎಜುಕೇಶನ್ ಕಂಪ್ಲೀಟ್ ಆಗ್ಬೇಕು, ಒಳ್ಳೆ ಕೆಲಸ ಸಿಗಬೇಕು, ಇರಕ್ ಒಂದ್ ನೆಲೆ ಆಗ್ಬೇಕು, ಆಮೇಲೆ ಮದ್ವೆ ಆಗ್ಬೇಕು. ಕರ್ಕೊಂಡ್ಬಂದು ಬೀದಿ ಮಾಡ್ತದ, ಕರ್ಕೊಂಡ್ಬಂದು ನೆಟ್ಟಿಗೆ ನೋಡ್ಕೊಬೇಕು, ಕರ್ಕೊಂಡು ನೆಟ್ಟಿಗೆ ನೋಡ್ಕೋಬೇಕು. ನೀವು ಮಾಡ್ತಿದ್ರು. ಅಯ್ಯೋ ಹೋಯ್ತು, ನನ್ ಮಂದಿ ಎಲ್ಲ ಹೋಯ್ತಾ? ಬಾ ತಿರಿ ಬಾ. ಮತ್ತೆ ಏನು ಹೋಗಿಲ್ಲ. ನಾನು ಕಾಯ್ತುದ್ದು ಎಷ್ಟು ದಿನ ಆಯ್ತಮ್ಮ? ಈ ನಡುವೆ ಎಲ್ಲ ಯಾವ್ದು ಮಾಡ್ತಿಲ್ಲ, ಮಾಡು. ಅದಕ್ಕೆ ಇವಾಗ ಮಾಡ್ತೇನೆ ಗೈಸ್. ನಾನು ಕಾಯ್ತಿದ್ದು ತುಂಬಾ ದಿವಸ ಆಗಿದೆ, ಅದಕ್ಕೆ ಮಾಡ್ತೇನೆ. ಏನಂತೀರಾ? ಅಷ್ಟೇ. ವಾಟ್ ಈಸ್ ಯುವರ್ ಏಮ್ ಇನ್ ಲೈಫ್? ಯಾರ್ದು? ನಿಂದು ಏನು ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಲೈಫಲ್ಲಿ? ಓ, ನಾನು ಮಟ್ಟೆ ಸಾಧಿಸಿದ್ದೀನಿ. ನೀನ್ ಸಾಧಿಸಿದ್ಯಾ ಮಮ್ಮಿ? ಏನ್ ಸಾಧಿಸ್ಬೇಕು ಅಂತ ಇವಾಗ ಅನ್ಕೊಂಡಿದ್ಯಾ? ನಿಮ್ಮಿಬ್ರು ಸಾಕ್ಬೇಕು ಅಂತ. ನಿಮ್ಮಿಬ್ರು ದಡ ಮುಟ್ಬಿಟ್ರೆ ಅರ್ಧ. ಎಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು, ಎಲ್ಲ ಪೇರೆಂಟ್ಸ್ ಅದನ್ನ. ನಿಮ್ಮಿಬ್ರು ದಡ ಮುಟ್ಸಿದ್ರೆ ಅರ್ಧ ಸಾಧನೆ. ಇಂಡಿಪೆಂಡೆಂಟ್ ಹೌಸ್ ಕಟ್ಟಿ ನಮ್ದೇ ಅದೊಂದು ಗೂಡು ಇರಬೇಕು, ಅವಾಗ ನಿಜವಾದ ಸಾಧನೆ. ಸ್ವಂತ ಮನೆ ಬೇಕಾ? ಅದು ನನ್ನ ಕನಸು. ದೊಡ್ಡ ಮನೆ ಬೇಕಾ? ನನ್ನೊಂದು ಆಸೆ ಇದೆ, ಮಾಡ್ಬೇಕು. ಯಾವ ತರ? ಮಾಡಿ ತೋರಿಸ್ತೀನಿ. ಮಾಡಿ ತೋರಿಸ್ತೀಯ? ಮಾಡಿ ತೋರಿಸ್ತೀನಿ. ನೀನೇ ಮಾಡ್ತೀಯಾ? ಇಷ್ಟು ಮಾಡೋದು ಅಷ್ಟೊಂದು ಕಷ್ಟ ಇಲ್ಲ, ಮಾಡ್ಬೋದು. ಸರಿ. ಆದ್ರೆ ಒಬ್ಬಳೇ ಮಾಡಿದ್ರೆ ಅದ್ರ ಬೆಲೆ ಗೊತ್ತಾಗಲ್ಲ. ಕೈ ಜೋಡಿಸಿದ್ರೆ ಆಗತ್ತೆ. ಕೈ ಜೋಡಿಸ್ಬೇಕಾದ್ರೆ ಕೈ ಜೋಡಿಸಿದ್ರೆ ನಾವು ಕೂಡ ಸಾಯೋರು ನೆನ್ಸ್ಕೊಂಡಿರ್ತೀವಿ, ಹಾಕಿರೋ ಕಾಸಿಗೆ ವ್ಯಾಲ್ಯೂ ಇದೆ ಅಂದ್ಬಿಟ್ಟು. ಹೌದು, ಕಷ್ಟ ಬಿದ್ದಿರ್ತೀರಲ್ವಾ, ಅದಕ್ಕೆ ಬೆಲೆ ಕೊಡ್ತೀರ. ಮಾರ್ಕೊಳೋದು, ತಿನ್ಕೊಳೋದು, ಹಾಳು ಮಾಡೋದು ಮಾಡಲ್ಲ. ಯಾವಾಗ ಅಂದ್ರೆ ಕಷ್ಟ ಬಿದ್ದು ಯಾರು ಬಂಡವಾಳ ಹಾಕಿ. ಬೆಸ್ಟ್ ಪ್ಲಾನ್ ಹೇಳ ಮಮ್ಮಿ. ಕೇರಳದಲ್ಲಿ ಕಮ್ಮಿ ರೇಟಿಗೆ ಜಾಗ ಸಿಗುತ್ತೆ. ಕೇರಳದು ಬಿಡ್ಬೇಕು. ಬೆಳೆದಿರೋದಿಲ್ಲಿ ಕೇರಳ ಹೋಗ್ತಂತೆ. ಕೇರಳ ಬೆಳೆದಿರೋದಿಲ್ಲಿ ಕೇರಳ ಹೋಗ್ತಂತೆ. ಅಂದ್ರೆ ಕೇರಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಜಾಗ ತಗೊಂಡು ಅಲ್ಲಿ ಮನೆ ಕಟ್ಬಿಟ್ಟು ಅಲ್ಲಿ ಒಂದೆರಡು ತಿಂಗಳು ಇಲ್ಲೇ ಜಾಗ ತಗೊಂಡು ಇಲ್ಲೇ ಮನೆ. ಸರಿ, ಇಲ್ಲೇ ತಗೋಣ. ಊರೊಳಗೆ ಯಾವ್ದೋ ಗೊತ್ತಿಲ್ದಿರೋ ಜಾಗಕ್ಕೆ ಹೋದ್ರೆ ಕಮ್ಮಿ ರೇಟಿಗೆ ಸಿಗ್ತಾವ ಜಾಗ. ಮಾಡ್ರಿ. ಅಲ್ಲಿ ಸ್ವಲ್ಪ ದೊಡ್ಡದಾಗಿ. ಈ ಕಡೆ ಎಷ್ಟು ಒಂದ್ ಜಾಗಕ್ಕೆ ಎಷ್ಟು? 15,000 ರೂಪಾಯಿ ಇಲ್ಲಿ ಸ್ಕ್ವೇರ್ ಫೀಟ್ಗೆ. 15,000 ರೂಪಾಯಿ ಇಲ್ಲ ಬಿಡು. ನಾವು ಕೇರ್ಪುರಮಲ್ಲಿ 15,000 13ರಿಂದ 15,000 ಖರ್ಚಾಗೋ 1 ಸ್ಕ್ವೇರ್ ಫೀಟ್ ತೆಗೆದ್ಬಿಟ್ಟು ನಾವು ಅದನ್ನೇ 2,000 ಇಲ್ಲ 1,500 ಇಲ್ಲ 900 ರೂಪಾಯಿ ಕೊಟ್ಬಿಟ್ಟು 1 ಸ್ಕ್ವೇರ್ ಫೀಟ್ ತಗೊಂಡ್ರೆ ಎಷ್ಟು ದೊಡ್ಡ ಜಾಗ ಬರ್ತದೆ. ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸ್ಬಿಟ್ಟು ಆರಾಮಾಗಿ ಪೂಲ್ ಅರೇಂಜ್ ಮಾಡಿಸ್ಬಿಟ್ಟು ಎಲ್ಲ ತೋಟ ಮಾಡ್ಕೊಂಡು ಪೀಸ್ ಆಗಿರ್ಬೋದಲ್ಲ. ಸೂಪರ್ ಆಗಿರೋದು. ಯಾವಾಗ ಅವೆಲ್ಲ ಮಾಡ್ಬೇಕು? ಯಾವಾಗ? ತಿಂಗಳ ಕುತ್ಕೊಂಡಿಟ್ಟು ದುಡ್ಡು ಬರಂಗೆ ಮಾಡ್ಬೇಕು. ನಮ್ ಕಡೆಯಿಂದ ಒಂದು 15 ಕೆಲಸ ಕೊಟ್ಟು ಆ ಮಟ್ಟಿಗೆ ಬೆಳೆದಾಗ ಅವೆಲ್ಲ ಕನ್ಸ್ಕೊಂಡ್ರೆ ನಾವ್ ಈಗ ಸತಿಗೆ ಬೆಳಿತಂಗ. ನಾವು ಆ ಮಟ್ಟಿಗೆ ಬೆಳಿಬೇಕಂದ್ರೆ ಅಷ್ಟೇ ಪರಿಶ್ರಮ, ಶ್ರಮ, ಕಷ್ಟ ಬೆಳಿಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಕೈ ಬರಲ್ಲ. ನಾನು ಹಿಂಗೆ ಮಲಗ್ತೀನಿ, ನಾನು ಹಿಂಗೆ ಓಡಾಡ್ತೀನಿ, ನಾನು ಹಿಂಗೆ ವಿಡಿಯೋ ಮಾಡ್ತೀನಿ ಅಂತ ಮಾಡಲ್ಲ. ಅಷ್ಟೇ ಕಷ್ಟ ಇದೆ ಅದು ಬೆಳಿಬೇಕಾದ್ರೆ. ಯಾರ ಲೈಫಲ್ಲಿ ಕಷ್ಟ ಬಿದ್ದೈತೆ ನಾವು ಲೈಫ್ ಎಂಡಿಂಗ್ದಾಗ ಚೆನ್ನಾಗಿದೆ. ಅವ್ನು ಕಷ್ಟ ಬೀಳ್ತಿಲ್ಲ, ಆರಾಮಾಗಿ ಇರ್ತಿಲ್ಲ. ಇವಾಗ ಅನ್ಕೊಂಡ್ರೆ ಅವ್ನ ಎಂಡಿಂಗ್ ಸ್ಟೇಜ್ ಅಲ್ಲಿ ಪೈಸಾ ಕೈಯೆಲ್ಲ ಯಾವನು ಮರ್ಯಾದೆ ಕೊಡಲ್ಲ. ದುಡ್ಡಿದ್ರೆ ದುಡ್ಡಿದ್ರೇನೆ ಎಲ್ಲಾ ಕೆಲಸ, ಎಲ್ಲಾರು ಮರ್ಯಾದೆ ಕೊಡ್ತಾರೆ. ಯಾರನ್ನ ಗೈಸ್, ಈ ಕಡೆ ತುರಿತಾ ನಾನು ಈ ಭಾಗದ ಅಂತ್ಯ ಭಾಗಕ್ಕೆ ಬಂದಿದ್ದೀನಿ. ಈ ಪ್ರಸಂಗದ ಈ ಕಡೆ ಏನ್ ಸೀನು ಅಂದ್ರೆ ಅಕ್ಕಪಕ್ಕ ಎಲ್ಲ ಇದೆ. ಇನ್ನು ತುರಿಬೇಕು ಅಂದ್ರೆ ಸ್ವಲ್ಪ ಕೈ ಕೂಡ ನೈತಾ ಇದೆ. ಹುಷಾರಾಗಿ ತುರಿಬೇಕು, ಇಲ್ಲಾಂದ್ರೆ ಕೈ ಕುಯ್ಕೊಂಡು ಹೋಗ್ಬೇಕು. ಅದಾವೆ ನೀವೆಲ್ಲ ಇಷ್ಟು ಫಾಸ್ಟ್ ತಿನ್ನಕ್ ಹೋಗ್ಬಿಡಿ. ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಮಾತ್ರ ತುರಿಬೇಕು. ನನ್ನ ಮಗ ಅವಾಗೆಲ್ಲ ಮಾಡ್ಕೊಡೋನು. ವಿಡಿಯೋ ಅಂತ ಕಲ್ತಾಗಿಂದ ಮನೆ ಕೆಲಸನೇ ಮಾಡ್ಬಿಟ್ಟ. ನಾ ಮಾಡ್ತಾ ಇಲ್ಲ ಮನೆ ಕೆಲಸ ರೆಕಾರ್ಡ್ ಮಾಡಿದಕ್ಕೆ ಇಟ್ಟಾಗಿದ್ದು. ಇವಾಗ ಮನೆ ಕೆಲಸ ರೆಕಾರ್ಡ್ ಮಾಡಿಬಿಡ್ಬಿಟ್ಟು ಏನೋ ಏನೋ ಏನೋ
ನೀನೆಲ್ಲ ಒಂದ್ ದಿವಸ ಇರ್ತೀಯ ಅಂದ್ರೆ ಹೊಟ್ಟೆ ಹಸ್ಕೊಂಡೇ ಇರ್ಬೇಕಾಗತ್ತೆ. ಅಡ್ಗೆ ಅಂತ ಮಾಡಕ್ ಕಲ್ತೀಯ. ಅಮ್ಮ ಕಲಿತೀನಿ ಬಾಮ್ಮ, ಕಲಿಯೋದೇನೈತೆ, ಕಲಿಯೋದೊಂದು ಅಷ್ಟೇ ಒಂದು ಏನದು ಸಿಚುವೇಶನ್ ನೆಸೆಸಿಟಿ ಬಂದಾಗ ಕಲಿಯೋದು ಅನ್ನೋದು ಅದು ಜನ ಬಂದ್ರು ಹೊಟ್ಟೆ ಹಸ್ಕೊಂಡು ಅಂದ್ರೆ ಪಟ್ಟಂತ ಅಕ್ಕಿ ಅನ್ನ ಮಾಡಿ ಏನೋ ಒಂದ್ ಅದಕ್ಕೆ ನೀನಿದ್ರೆ ಬಾಮ್ಮ ಮಾಡ್ಕೊಡೋ. ಅವಾಗೂ ನಾವೇ ಇರ್ತೀವಿ ಅಲ್ವಾ, ನಾವೇ ಹೊರಗಡೆ ದುಡ್ಕೊಂಡ್ ಬರ್ಬೇಕಂದ್ರೆ ನೀವ್ ಮಾಡಿ ಇಕ್ಕಿರ್ಬೇಕಪ್ಪ. ಅವಾಗ ನನ್ಗೊಂದು ಪಾಠ ಅವಾಗ ನೀನ್ ಹೋಗು, ನೀನ್ ದುಡ್ಕೊಂಬ, ನಾನ್ ಮಾಡಿಕ್ತೀನಿ. ಟೈಮ್ ಬರ್ತದಿರಮ್ಮ, ನಾನು ದುಡಿಯೋದಕ್ಕೆ ಹೇಳಿದ್ದು. ನಿಮ್ ಎಜುಕೇಶನ್ ಕಂಪ್ಲೀಟ್ ಆಗೋವರ್ಗು ನೀನ್ ದುಡ್ದು ನನ್ನೇನ್ ಸಾಕ್ತಾ ಇಲ್ಲ. ನೀನ್ ಇದುವರೆಗೂ 10 ರೂಪಾಯಿ ಸಂಪಾದನೆ ಮಾಡಿ ಒಂದೇಳ ಕ್ಯಾಮ್ರಾ ನೀನ್ ಕಾಣಿಸ್ತಾ ಇಲ್ಲ. ನಾನ್ ಕಾಣಿಸ್ತಿರ್ಬಲ್ಲ, ನನ್ ವಾಯ್ಸ್ ಕೇಳಿಸ್ತಾ ಇದೆ. ನಾನ್ ಕಾಣಿಸೋದೇನ್ ಬೇಕಾಗಿಲ್ಲ. ನೀನ್ ದುಡ್ದು ಎಷ್ಟು ತಗೊಂಡ್ ಮನೆ ಕೊಟ್ಟಿದ್ದೀನಿ ನೋಡ್ ಹೇಳು. Emotional damage. ತಗೊಂಡಾಗ ಇಷ್ಟ ಬಂದಂಗ ವೇಸ್ಟ್ ಮಾಡಿದ್ಯಾ. ನಿನ್ ಫ್ರೆಂಡ್ ಸರ್ಕಲ್ ನೋಡು ಹೆಂಗವ್ರೆ, ಅವ್ರು ನೋಡಿ ಕಲಿಬೇಕು. ಜೊತೆಗೆ ಇಲ್ಲಲ್ಲ ನಾನು. ಅದು ಏನ್ ಕಲ್ತಿದ್ಯಾ? ಅವ್ರ ಮನೆ ಫ್ಯಾಮಿಲಿ ಎಲ್ಲ ನೋಡ್ತಾರೆ. ನೀನ್ ಬರೀ ಫ್ರೆಂಡ್ಸ್ ನೋಡ್ಕೊಂಡೆ ಈ ವರ್ಷ ಕಾಲೇಜ್ ಕಳ್ಕೊಂಡ್ರೋದು. ಆ ವಿಷಯ ಯಾರಿಗೂ ಗೊತ್ತಿಲ್ಲ. ನಾನ್ ಅದಕ್ಕೆ ಹೇಳ್ತಾ ಇರೋದು, ಫ್ರೆಂಡ್ಸ್ ಇರ್ಬೇಕು. ಎಜುಕೇಶನ್ ಹಾಳು ಮಾಡೋ ಅಂತ ಫ್ರೆಂಡ್ಸ್ ಅಲ್ಲ. ಯಾರು ಹಾಳು ಮಾಡಿಲ್ಲಮ್ಮ. ಅವ್ರು ಹೋಗ್ತಾ ಇದ್ದಾರೆ ಬೇರೆ ಇತ್ತು, ನಾನು ಹೋಗ್ತಾ ಇದ್ದಾರೆ ಬೇರೆ ಇತ್ತು. ಓಕೆ, ಕೊನೆಗೂ ಓಕೆ ಗೈಸ್, ಕೊನೆಗೂ ನಾನು ಈ ಕುಂಬಳಿಕಾಯಿ ತೆಂಗಿನಕಾಯಿಗೂ ಕುಂಬಳಿಕಾಯಿಗೂ ವ್ಯತ್ಯಾಸ ನನ್ ಗೊತ್ತಮ್ಮ. ಕುಂಬಳಿಕಾಯಿ ಹೆಂಗಿರುತ್ತೆ ಅದನ್ನ ಗೊತ್ತಿತ್ತು. ಕುಂಬಳಿಕಾಯಿನ ಮನೆ ಮುಂದೆ ಕಟ್ಟಾಕ್ತಾರೆ, ಅದು ಕುಂಬಳಿಕಾಯಿ. ಕುಂಬಳಿಕಾಯಿ 2 ತರ ಐತಿ. ಏನ್ ಕುಂಬಳಿಕಾಯಿ? ಏನ್ ಕುಂಬಳಿಕಾಯಿ? ಮನೆ ಮುಂದೆ ಕಟ್ಟೋದು ದೊಡ್ಡ ಕುಂಬಳಕಾಯಿ. ಅದೇ ಕುಂಬಳಿಕಾಯಿ ಹೆಸರೇನು? ಅದೇ ದೊಡ್ಡ ಕುಂಬಳಕಾಯಿ. ಅಡಿಗೆ ಮನೇಲಿ ಯಾವ್ದು ಏನು ಅಂತಾನೆ ಗೊತ್ತಿಲ್ಲ. ಇಲ್ಲ, ನೀನ್ ಯಾವ್ದೋ ಒಂದು ಕುಂಬಳಿಕಾಯಿ ಪಾಯಿಂಟ್ ಇಟ್ಕೊಂಡು ಅಡಿಗೆ ಬಗ್ಗೆ ಹೇಳ್ತಾ ಇದೀಯ ನೀನು. ಕುಂಬಳಿಕಾಯಿ ಇರ್ಲಿ. ಅದೇ ಕುಂಬಳಿಕಾಯಿ ಇರ್ತದೆ. ಎಲ್ಲರಿಗೂ ಗೊತ್ತಿರೋ ಕುಂಬಳಿಕಾಯಿ ಹೆಸರೇ ಗೊತ್ತಿಲ್ಲ. ಊದ್ ಕುಂಬಳಿಕಾಯಿ ಅದು. ಇವಾಗ ಕುಂಬಳಕಾಯಿ ಅಲ್ಲ, ತೆಂಗಿನಕಾಯಿ ಅರ್ಧ ಓಲ್ನ ಕರೆಕ್ಟ್ ಆಗಿ ಕ್ಲೀನ್ ಮಾಡಿ ನೋಡಿ. ಈ ತರ ಕ್ಲೀನ್ ಮಾಡೋ ಕೆಪಾಸಿಟಿ, ಕ್ಯಾಲಿಬರ್, ಅಭ್ಯಾಸ ಇನ್ಯಾರು ನಿಮ್ಮ ಹತ್ರನೂ ಇದೆ. ಒಂದು ಕಮೆಂಟ್ ಹಾಕ್ಬಿಟ್ಟು. ಇಷ್ಟ ದಿನ ಇದನ್ನ ಮಮ್ಮಿಗೆ ಮಾತ್ರ ಗೊತ್ತಿತ್ತು ಅಂತ ಅನ್ಕೊಂಡಿತ್ತು. ಇನ್ಮೇಲೆ ನನಗೂ ಗೊತ್ತಾಗ್ತದೆ. ನನ್ ಮಗ ಕಾಯಿ ತುರಿಯಕ್ ಬರುತ್ತೆ, ಪಾತ್ರೆ ಬೆಳಗಕ್ ಬರುತ್ತೆ, ಕಸ ಗುಡಿಸ್ತಾನೆ. ಅರೆ ಯಾವ್ದು ಮಾಡಲ್ಲ. ಎಲ್ಲ ಬರುತ್ತೆ, ಯಾವ್ದು ಮಾಡಲ್ಲ. ಮೊಬೈಲ್ ಇಟ್ಕೊಂಡು ಎಡಿಟ್ ಮಾಡ್ತಿರ್ತಾನೆ. ಮಾಡಲ್ಲ ಮಮ್ಮಿ. ಕಾಣಿಸ್ತಾ ಇರೋ ಜನರ ಮುಂದೆ ಕಣ್ ಕಟ್ಟೋದ್ರ ಸುಳ್ಳು ಹೇಳ್ಬೇಡ ಮಮ್ಮಿ. ಕಣ್ ಕಟ್ಟತ್ರ ಸುಳ್ಳೇನ್ ಹೇಳ್ತಿಲ್ಲ ಮಮ್ಮಿ. ಸೀನು ಮಾಡ್ದಷ್ಟು ಮಾಡ್ತೀನಿ. ಇಲ್ಲ ಮಮ್ಮಿ, ಅವನೇ ಜಾಸ್ತಿ ಮಾಡ್ತಾರೆ. ಬಿಡು. ಏನಂತ್ಯಾ? ಹೊಟ್ಟೆ ಹಸ್ಕೊಂಡಿದ್ರೆ ಊಟ ಹಾಕೊಂಡು ಅವನೇ ಟಕ್ಕಂತ ಅಡಿಗೆ ಮಾಡೋದು. ಅದೇ ನಾವು ಹೊಟ್ಟೆ ಹಸ್ಕೊಂಡಿದ್ರೆ ಹೊಟ್ಟೆ ಅಜಿತಾ ಇದ್ರಿಂದ 4 ಗಂಟೆ ಅವ್ರಿಗೆ ಇನ್ನೂ ಉಪವಾಸ ಇರ್ತದೆ, ನಮ್ಮನ್ನು ಉಪವಾಸ ಇರ್ತದೆ. ನೀನ್ ಮಾಡ್ತೀಯಾ? ಮಾಡಲ್ಲ. ಏನೋ ಮಾಡ್ತೀನಿ ಮೇಡಮ, ಆಲ್ಟರ್ನೇಟ್ ಹುಡುಕ್ತೀನಿ ನಾನು. ಕಾಯಿ ತುರ್ದಿರೋದಾಯ್ತು. ನಾನು ಹಾಕಂತಾನೆ ಇಲ್ಲ. ಎಷ್ಟು ವರ್ಷ ಆಯ್ತು ಮೆಹಂದಿ ಹಾಕೊಂಡ್ ನೀನು? ಮೆಹಂದಿ ಹಾಕೋರು ಯಾರು ಅವ್ರ ಗತಿ. ನಾವ್ ಯಾವ್ದು ಮೆಹಂದಿಗೆ ಹಾಕೊಂಡು ನೈ ಪಾಲಿಶ್ ಹಾಕೊಂಡು ಅವೆಲ್ಲ ಅಭ್ಯಾಸನೇ ಇಲ್ಲ ನಮ್ಗೆ. ಬಾಳಾಗಿ ಆದ್ರೆ ಕೆಲಸ, ಅಲ್ಲಿ ಓಡೋವು ಅಲ್ಲಿ ಕೆಲಸ. ಸರಿ, ಇವಾಗ ನಾನು ಕಾಯಿ ತುರ್ದಿದ್ದಾಯ್ತು. ನೆಕ್ಸ್ಟ್ ಕೆಲಸ ಏನು? ಇಟ್ಟಿಡು ಪಟಪಟ. ಫ್ರಿಜ್ಜಲ್ಲಿ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ಲೋ ಆಗಿಬಿಡು. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕರ್ಬೇವು. ಫಸ್ಟ್ ಕಾಯಿ ಗ್ರೀನ್ ನೋಡಿ ಗೈಸ್, ನಮ್ಮ ಮನೇಲಿ ಇದಾ ಅದಕ್ಕೆ ಓಕೆ. ಪ್ಲಾಸ್ಟಿಕ್ ಮತ್ತೆ ಹಾರ್ಡ್ ಸಬ್ಸ್ಟೆನ್ಸ್ ಗಳನ್ನ ಹಾಕ್ತಿವಿ, ಈ ಕಡೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಗಳನ್ನ ಹಾಕ್ತಿವಿ. ಸರಿ ಬಿಡಿ. ಕಸನೆಲ್ಲ ತೋರಿಸ್ಬಾರ್ದು ಗೈಸ್, ಮಮ್ಮಿ ಹೇಳ್ತಾವಲ್ಲ, ಅದಕ್ಕೆ ನಾನು ತೋರಿಸಲ್ಲ. ನಾನು ಜನರಿಗೆ ನಾಲೆಜ್ ಕೊಡ್ತಾ ಇದ್ದೀನಿ. ನಾಲೆಜ್ ಕೊಡೋ ಟೈಮಲ್ಲಿ 2 ಕಾಸದ್ ಬಿಟ್ಟು ಒಂದು ಹಸೆ ಕಾಸ, ಒಂದು ಒಣ ಕಾಸ ಕಂಪಲ್ಸರಿ. ಅದು ನಿಮ್ಮ ಮನೇಲಿ ಇದ್ರೆ ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ಇವಾಗ 3 ಐಟಮ್ ಹೇಳಿದಲ್ಲ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಪುದೀನ. ಅಯ್ಯೋ ಗೈಸ್, ಕೊನೆಗೂ ನಮ್ಮಮ್ಮ ಮೆಹಂದಿ ಎಲ್ಲ ಬಿಚ್ಚಾಕ್ಬಿಟ್ಟು ಕೈಯೆಲ್ಲ ಕಲರ್ ತೊಳ್ಕೊ ಕಲರ್ ಆಗ್ಬಿಟ್ಟೈತೆ. ಇಷ್ಟೊತ್ತಿಗೆ ನಾನು ಇವಾಗ ತೆಂಗಿನಕಾಯಿ ತುತ್ತಿರೋ ಸೀನ ನೋಡಿರ ಈ ಐಟಮ್ಗಳು 1-2 ತಗೊಂಡು ಒಂದು ಈಚೆ ಇಕ್ಕೀನಿ. ಮಿಕ್ಕಿದ ಕೆಲಸ ಅಮ್ಮ ಮಾಡುತ್ತೆ. ಸಾಕಲ್ಲ ಮಮ್ಮಿ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಖುಷಿನ ಮಮ್ಮಿ ಇಷ್ಟು ಕೆಲಸ ಮಾಡ್ಕೊಟ್ಟಿರೋದಕ್ಕೆ? ಹೊಟ್ಟೆ ತುಂಬಾ ಖುಷಿ ಆಯ್ತು. ಹಿಂಗೆ ಹೇಳ್ತೀನಿ ಅನ್ಕಂಡ. ಅಡುಗೆ ನಂದೇ ಮಮ್ಮಿ ಇವತ್ತು. ಚಟ್ನಿ ಅವ್ನು ಮಾಡ್ಕೊಡ್ಬೋದು, ಏನು ಬೇಕಾದ್ರೆ ನೋಡ್ತಾ ಆಯ್ತಾ? ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಕೇಳಲ್ಲ ಅಲ್ಲ. ನಿನಗೆ ನನ್ನ ಕೈಯಿಂದ ಮಾಡ್ಸೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳ್ಬೇಕಲ್ಲ. ವಿಡಿಯೋ ಮಾಡಬೇಡ.
ಸೊ ಇವಾಗ ಈ ಕೊತ್ತಂಬರಿನ ನೀರ್ಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೆಕ್ಸ್ಟ್ ಎಂತ ತೊಳೆದ್ಬಿಟ್ಟು ಈ ಜಾರ್ಗೆ ಹಾಕ್ಬೇಕಂತೆ. ಆದ್ರೆ ಯಾಕೋ ನೀರು ಸಾಲ್ತಾ ಇಲ್ಲ ನನಗೆ. ಐ ಡೋಂಟ್ ಫೀಲ್ ಸ್ಯಾಟಿಸ್ಫೈಡ್. ಇನ್ನು ಸ್ವಲ್ಪ ಗಲೀಜಿಲ್ಲ, ಚೆನ್ನಾಗಿ ಕ್ಲೀನ್ ಆಗಲಿ ಅಂತ ಇನ್ನು ಸ್ವಲ್ಪ ನೀರು ಹಾಕ್ತಾನೆ. ನೋಡಿ ಗೈಸ್, ಇಷ್ಟು ಕೊತ್ತಂಬರಿಲಿ ಎಷ್ಟು ಗಲೀಜದ ಅಂದರೆ ಮಣ್ಣುಗಳು ಸ್ವಲ್ಪ ಜಾಸ್ತಿ ಇದೆ. ನಾನು ಮಣ್ಣನ್ನ ಫೋಕಸ್ ಮಾಡೋಕ್ಕೆ ಅಂತ ಇದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯ. ಹಾಂ, ಕೊತ್ತಂಬರಿ ಆದಮೇಲೆ ಪುದೀನ. ಕೊತ್ತಂಬರಿ ಆದಮೇಲೆ ಪುದೀನನ ನೀರಲ್ಲಿ ಹಾಕಿ ನೆನೆಸ್ಬೇಕು. ಎಣ್ಣೆಲಿ ಉರಿಬೇಕಾ? ಎಣ್ಣೆಲಿ ಉರಿಸೋದಕ್ಕೆ ನೀರು ಹಾಕ್ತಾ ಇದೀವ? ಏನೇನು ಹೇಳ್ತೀರಪ್ಪ, ನೀರು ಹಾಕಿರೋದನ್ನ ಎಣ್ಣೆ ಹಾಕ್ಬೇಕು, ಎಣ್ಣೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ನೀನು ನೋಡಿದ್ರೆ ಎಣ್ಣೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೀನು ಎಣ್ಣೆಗೆ ಹಾಕ್ಬೇಕು ಅಂತೀಯ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಅಮ್ಮ, ಇವಾಗ ಇದು ಚೆನ್ನಾಗೈತಾ ಇಲ್ವಾ? ಚೆನ್ನಾಗಿದೆಯಾ? ಹಂಗಾದ್ರೆ ಇವೆಲ್ಲ ಚೆನ್ನಾಗಿ. ಇದ್ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಆದ್ರೂ ಇದಿಲ್ಲ ಇರಲಿ. ಇವಾಗ ಇದನ್ನ ಫ್ರೈ ಮಾಡೋದಕ್ಕೆ ಬಾಣಲಿನ ಬಿಸಿ ಮಾಡಬೇಕು. ಒಂದೊಂದು ಸ್ಟೆಪ್ ಹೇಳ್ತಾ ಕರೆಕ್ಟ್ ಇಲ್ಲ, ಹೇಳೋಂಗೆ. ಇದರಲ್ಲಿ ನೀರು ಇರಬಾರ್ದು ಅಂತ ಇದನ್ನ ಸ್ವಲ್ಪ ಅಂತ ಮಾಡೋದಕ್ಕೆ ಬಿಟ್ಟಿದೀವಿ. ಹಾದಿಯಾಗಿ ಹೋಗ್ಬಿಡಿ ನೀರು ಅಂತ. ಈಗ ಪಲ್ಲೆ ಜಾರ್ನ ತಗೊಂಡು ಜಾರ್ಗೆ ತೆಂಗಿನಕಾಯಿ ತುರಿ ಹಾಕ್ಬೇಕು. ಆಮೇಲೆ ತುರಿ ಹಾಕಿದ್ಮೇಲೆ ಅದನ್ನ ಈ ಕಡೆ ಎಲ್ಲ ನನಗಂತೂ ಟೆಸ್ಟ್ ಮಾಡಿ ಇರೋ ನಿಮಿಷ. ಹೆಂಗೆ ನೋಡ, ಸೈನ್ಸ್ ಅಲ್ಲಿ ಇದೊಂದು ಎಕ್ಸ್ಪೆರಿಮೆಂಟ್ ಹೆಂಗ್ ಹೋಗ್ತೈತಿ ನೋಡ. ಕೈ ಸಿಗ್ ನೋಡಿ, ನೀರು ನನ್ನ ಮೇಲೆ ಹಾಕ್ತೇನೆ ಅನ್ಕೊಂಡೆ. ನೀರು ಹೋದ್ಮೇಲೆ ಹಾಕ್ಬೇಕಲ್ಲಮ್ಮ. ಹೆಂಗೆ ಹೊಗೆ ಬರ್ತಾ ಇದ್ ನೋಡಿ ಗೈಸ್ ಇಲ್ಲಿ. ನಾನು ತುಂಬಾ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ. ಈ ಕಡೆ ಎಣ್ಣೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಪುದೀನ ಇಷ್ಟನ್ನು ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಈಗ ಪಲ್ಲೆ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದಾರೆ. ಯಾರು ಮಾಡಿದ್ದು? ಅಕ್ಕ. ಬಾಳೆಕಾಯಲ್ಲಿ ಏನಂತಾರೆ ಇದಕ್ಕೆ? ಸೆಲ್ಫ್ ಮೇಡ್ ರೆಸಿಪಿ ಬಾಳೆಕಾಯಿ ಡ್ಯಾಶ್. ನೀವು ಒಂದು ಹೆಸರು ಕೊಟ್ಬಿಡಿ. ಮಾಡೋದೇನೋ ಮಾಡಿದ್ದಾರೆ, ಒಳ್ಳೆ ಚಿಪ್ಸ್ ತರ ಮಾಡಿದ್ದಾರೆ. ಆದ್ರೆ ಈಗ ಪಲ್ಲಿ ಇವಾಗ ಫ್ರೈ ಮಾಡಿರೋದನ್ನೆಲ್ಲ ಒಂದೇ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ, ಅವಾಗ ಬೇಕಾದ್ರೆ ಸ್ವಲ್ಪ ನೀರು ಹಾಕಿದ್ರೆ ಆಗೋಯ್ತು ಚಟ್ನಿ ಆಗೋಯ್ತು. ಗಾಡ್ಸು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು ಅಷ್ಟನ್ನು ಹಾಕೊಂಡು ಗ್ಯಾಪ್ ಸ್ವಲ್ಪ ನೀರು ಹಾಕೊಂಡು ರುಬ್ಬಿದ್ರೆ ಮುಗಿದು ಚಟ್ನಿ. ಸೊ ಗೈಸ್, ಫೈನಲಿ ನಮ್ಮ ಚಟ್ನಿ ರೆಡಿ ಆಗಿದೆ. ಸೊ ಈ ಒಂದು ಚಟ್ನಿ ಮಾಡೋದಕ್ಕೆ ನಾನು ಹಾಕಿರೋ ಎಫರ್ಟ್ಸ್ ನನಗೆ ಇಷ್ಟ ಆಗಿದೆಯಲ್ಲ ಕೇಳೋಣ. ನನಗೆ ಅವತ್ತು ಎಫರ್ಟ್ ಚೆನ್ನಾಗಿದೆ. ಇಂಥ ಮಗ ನಿಮ್ಗೆ ಸಿಗ್ತಾ ಇರ್ಬೇಕಲ್ಲ, ಪುಣ್ಯ ಮಾಡಿದ್ಯಲ್ಲ, ಅದೃಷ್ಟ ಮಾಡಿದ್ಯಲ್ಲ. ಓದ್ ಜೀವನದಲ್ಲಿ 50 ಕೇಳ್ಕೊಂಡಿರ್ತೀಯ ಅಂತ ಮಗನ ಪಡೆಯಕ್ಕೆ. ಏನಂತ ಅದಕ್ಕೆ ಇವಾಗ ಸಪೋರ್ಟಿವ್ ಆಗಿದ್ದೀನಿ ನಾನು. ಗೈಸ್, ನಿಮ್ಮನೆಲ್ಲೂ ನೀವು ಮಕ್ಕಳಾಗಿ ಪ್ಯಾರೆಂಟ್ಸ್ಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಸಪೋರ್ಟಿವ್ ಆಗಿರ್ಬೇಕು. ಅಟ್ಲೀಸ್ಟ್ ಸಪೋರ್ಟಿವ್ ಆಗಿರಿ. ಆಯ್ತಾ? ಎನಿವೇಸ್, ಚಟ್ನಿ ರೆಡಿ, ಅನ್ನ ಆಲ್ರೆಡಿ ರೆಡಿ, ಊಟ ಮಾಡ್ಕೊಂಡು ತಿನ್ನೋದೆ. ಪೀಸ್ ಗೈಸ್. ಏನ ದೋಸೆ ಬೇರೆ ಐತೆ. ಸೊ ನೋಡಿ ಗೈಸ್, ಇಲ್ಲಿಗೆ ನನ್ನ ಒಂದು ಏನಿದೆ ಕರ್ತವ್ಯದ ಪ್ರತಿಫಲ ಒಂದು ಸಿಕ್ಕಿದೆ ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಮತ್ತೆ ಸಿಗೋಣ. ಮತ್ತೆ ಇನ್ನು ಯಾವ ತರ ವಿಡಿಯೋಸ್ ಮಾಡಬೇಕು ನಾನು ನನ್ನ ಫ್ಯಾಮಿಲಿ ಜೊತೆ ಅಂತ ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ ಗೈಸ್. ಅದು ನನಗೂ ಸ್ವಲ್ಪ ನೆಕ್ಸ್ಟ್ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿಗೆ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.